ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ. ಕಾಂಗ್ರೆಸ್ ಪರ ಮತ ಚಲಾಯಿಸಲಿರುವ ದರ್ಶನ್ ಪುಟ್ಟಣ್ಣಯ್ಯ ಮೇಲುಕೋಟೆಯ ಶಾಸಕರಾಗಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ ಅವರು. ನೋಡಿ, ಇದರಲ್ಲಿ ಒಂದೇ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಪಕ್ಷೇತರರು ಯಾರೇ ಇದ್ದಾರೆ ಅಂತಂದ್ರೆ ಅವರು ಸರ್ಕಾರವನ್ನ ವಿರೋಧ ಕಟ್ಕೊಂಡ್ಬಿಟ್ಟು ಅವ್ರಿಗೆ ಇಟ್ಕೊಳ್ಳೋಕೆ ಆಗೋದಿಲ್ಲ. ಕಾರಣ ಅವರ ಕ್ಷೇತ್ರಗಳ ಅಭಿವೃದ್ಧಿಗೋಸ್ಕರ ಸರ್ಕಾರದ ಜೊತೆಗೆ ನಿಂತ್ಕೊಳ್ಬೇಕಾಗತ್ತೆ, ಅನುದಾನಕ್ಕೋಸ್ಕರ. ಡೆಮೋಕ್ರಸಿಯಲ್ಲಿ ವೋಟ್ ಹಾಕಿ ಅಂತ ಕೇಳೋದು ಎಲ್ಲ ಕ್ಯಾಂಡಿಡೇಟ್ಸ್ಗಳು ಅವ್ರ ಧರ್ಮ. ನಮಗೂ ಕೇಳಿದ್ದಾರೆ, ನಾವು ಏನ್ ಮಾಡ್ಬೇಕು ಮಾಡಿ. ಕೇಳೋದು ಬೇರೆ, ಜೊತೆಗೆ ಏನಾದ್ರು ಆಮಿಷಗಳು, FIR ಆಗಿರೋದ್ರಿಂದ ಕೆಲವರು ನಮಗೆ ಅಷ್ಟು ಕೋಟಿ ಕೊಡ್ತೀವಿ, ಇಷ್ಟು ಕೋಟಿ ಕೊಡ್ತೀವಿ ಆಮಿಷ ಕೊಟ್ಟಿದ್ದಾರೆ ಅಂತ ನಿಮಗೆ ಕರೆ ಮಾಡಿದಾಗ ಆ ತರದ್ದು ಏನಾದ್ರು ಯಾವ್ದು ಏನು ಕತೆ ಗೀತೆ ಎಲ್ಲ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಅಷ್ಟೇ. ಕೇಳ್ಕೊಂಡ್ರಿಗೆ ನಾವು ಆಯ್ತು ಅಂತ ಹೇಳಿದ್ವಿ ಅಷ್ಟೇ. Finally, what did for which party? Is that a right question to ask? It's open ಇದಲ್ವಾ ಸರ್? ಇದರಲ್ಲಿ ಸೀಕ್ರೆಸಿ ಏನಿಲ್ಲ. ನೀವು ವೋಟ್ ಹಾಕಿ ಬಂದು ತೋರಿಸಲೇಬೇಕು. ಹಂಗಿದ್ರೆ ಎಲ್ಲರಿಗೂ ಟಿವಿ ಮುಂದೆ ಹಿಂಗೆ ವೋಟ್ ಹಾಕಿದೀವಿ ಅಂತ ತೋರಿಸ್ಬೇಕು ತಾನೆ ಅಲ್ವಾ? ಸೊ ಯಾಕೆಂದ್ರೆ ಆತ್ಮಸಾಕ್ಷಿ ಮತ ನೀಡಿ ಅಂತ ಕುಮಾರಸ್ವಾಮಿ ಅವರು ಕೇಳಿದ್ರು. ಹಂಗಾಗಿ ಅಲ್ಲ, ನಮ್ಗೆ ನಾವೇನು ನಮ್ಗೆ ಆತ್ಮಸಾಕ್ಷಿ ಏನಿದೆ ಅದ್ರ ಪ್ರಕಾರ ಮಾಡಿದ್ವಿ. ಓಕೆ, ದರ್ಶನ್ ಪುಟ್ಟಣ್ಣಯ್ಯ ಅವರು ಹೇಳ್ತಾ ಇದ್ದಿದ್ದು ನಮಗೆ ಆತ್ಮಸಾಕ್ಷಿ ಏನಿದೆಯೋ ಅದಕ್ಕೆ ತಕ್ಕಂಗೆ ನಾವು ಮತ ಚಲಾಯಿಸಿದ್ದೀವಿ ಅಂತೇಳಿ. ಕರೆಕ್ಟು, ಅವ್ರಿಗೆ ಬೇಕಾಗಿರೋ ರೀತಿಯಲ್ಲೇ ಚಲಾಯಿಸಬೇಕಾಗತ್ತೆ. ಬಟ್ ಏಜೆಂಟ್ಗಳಿಗೆ ಯಾರು ಇರ್ತಾರೆ, ನೇಮಿಸಿರ್ತಾರೆ, ಏಜೆಂಟ್ಗೆ ತೋರಿಸ್ಬಿಟ್ಟು ಮತವನ್ನು ಚಲಾಯಿಸಬೇಕು. ಬಟ್ ಒಂದೇ ಒಂದು ನನಗೆ ಯಾವಾಗಿದ್ರೂ ಈ ರಾಜ್ಯಸಭೆ ಚುನಾವಣೆಯಲ್ಲಿ ಅಬ್ಜೆಕ್ಷನ್ ಕಾಡೋದೇನು ಅಂತಂದರೆ, ಜನ ಮತ ಹಾಕಬೇಕಾದ್ರೆ ಅದನ್ನು ಗೌಪ್ಯವಾಗಿ ಹಾಕಬೇಕು ಅಂತಾರೆ. ಆದರೆ ಇಲ್ಲಿ ಶಾಸಕರುಗಳು ಒಬ್ಬ ಏಜೆಂಟಿಗೆ ತೋರಿಸ್ಬಿಟ್ಟು ವೋಟ್ ಹಾಕಬೇಕಂತೆ. ಅದು ಯಾಕೆ ಗೌಪ್ಯ ಮತ ಆಗುತ್ತೆ? ಆ ಏಜೆಂಟ್ ಏನು ಹೇಳೋದಿಲ್ವ ಅವ್ರ ಪಾರ್ಟಿಯಲ್ಲಿರೋರಿಗೆ, ಇವ್ರು ಇಂಥವ್ರಿಗೆ ಹಾಕಿದ್ದಾರೆ, ಇವ್ರು ಇಂಥವ್ರಿಗೆ ಹಾಕಿದ್ದಾರೆ ಅಂತೇಳಿ? ಚೆನ್ನಾಗಿದೆಯಪ್ಪ, ಇದು ಜನಕ್ಕೆ ಮಾತ್ರ ಗೌಪ್ಯ ಅಂತೆ, ಇವ್ರು ಮಾತ್ರ ಓಪನ್ ಅಂತೆ. ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರೆ ಹಾಕ್ತಿದ್ದೀವಿ. ಅವರು BJP JDS ಜಾಯಿಂಟ್ ಕ್ಯಾಂಡಿಡೇಟ್ ಇರೋದ್ರಿಂದ ಅವ್ರಿಗೆ ಹಾಕುವಂಥ ಪ್ರಶ್ನೆನೇ ಬರೋದಲ್ಲ. ನನ್ನ ಓಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇನಿದಾರಲ್ಲ 3 1 2 3 ಅವ್ರಿಗೆ ಸರ್. ಈಗ ಪದೇ ಪದೇ ಅಭ್ಯರ್ಥಿ ಸೋಲ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಈ ಸರಿನೂ ಸೋಲು ಏನ್ ಹೇಳ್ತೀರಾ ಕುಮಾರಸ್ವಾಮಿ ಅವ್ರಿಗೆ ಸರ್? ಪಾಪ ಅವ್ರ ಓಟ್ ಬೇರೆ ಕಡೆ ಹೋಗಬಾರ್ದು ಅಂತೇಳಿ ಇಟ್ಕೊಳ್ಳಿಕ್ಕೆ ಅವ್ರದ್ದೊಂದು ಕ್ಯಾಂಡಿಡೇಟ್ ಹಾಕಿದ್ದಾರೆ, ಅಷ್ಟಕ್ಕೆ ಸೀಮಿತ ಇದೆ. ಅದ್ರ ಬಗ್ಗೆ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆ ಸೋಲೋದು. ಬಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಓಟ್ ಇನ್ನೊಬ್ರಿಗೆ ಹೋಗಬಾರ್ದಲ್ಲ, ತಮ್ಮ ಓಟ್ ತಮ್ಮಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ಒಂದು ವಿಚಾರದಿಂದ ಅವರು. ಒಂದಷ್ಟು ಜನ ಹೇಳ್ತಾರೆ ಕಾಂಗ್ರೆಸ್ ಇಂದನೂ ನಮಗೆ ಕ್ರಾಸ್ ವೋಟಿಂಗ್ ಬರುತ್ತೆ, ಆತ್ಮಸಾಕ್ಷಿಗೆ ವೋಟ್ ಹಾಕ್ತಾರೆ ಅಂತ ಹೇಳಿ BJP ನಾಯಕರು ವಿಶ್ವಾಸ. ಏನು ಆತ್ಮಸಾಕ್ಷಿಯಿಂದ ಇವರೇನು ಸತ್ ಹರಿಶ್ಚಂದ್ರ ರಾಜನ ಮೋಸಸ್ತಾರ ಇವರು? ಅವ್ರಿಗೆ ಆತ್ಮಸಾಕ್ಷಿಯಾಗಿ ಓಟ್ ಹಾಕಬೇಕು, ಯಾವ್ದ್ರಿಗೋಸ್ಕರ ಹಾಕಬೇಕು? ರಂಗನಾಥ್ ಅವರ ಮತ. ಈಗ ನಮ್ಮ ಜೊತೆಲಿ ನಾಗೇಂದ್ರ ಅವರು ಇದ್ದಾರೆ ಸರ್. ಇವತ್ತು ಗೆಲ್ಲೋ ವಿಶ್ವಾಸ ಇದೆ ಸರ್? 3 ಜನ 100% ನಾವು ಗೆಲ್ತೀವಿ. ನಮ್ಮ 3 ಅಭ್ಯರ್ಥಿಗಳು ನಮ್ಮ ಏನು ಪಕ್ಷದ ಸಿದ್ಧಾಂತಗಳಿಂದ ಹೊಂದಿಕೊಂಡಿರೋಂಥ ಎಲ್ಲ ಶಾಸಕರು 100% ಕೂಡ ನಾವು 3 ಕೂಡ ನಮ್ಮ 3 ಅಭ್ಯರ್ಥಿಗಳು ಗೆಲ್ತಾರೆ. ಅಡ್ಡ ಮತದಾನ ಒಂದಿದೆ, ಅವರು ಕೂಡ ನಿಮ್ಮವ್ರನ್ನ ಸೆಳೆದಿದ್ದಾರೆ, ಈ ರೀತಿ ಪ್ಲಾನ್ಗಳೆಲ್ಲ ಇದೆ, ಅದ್ರ ಬಗ್ಗೆ ಅವರೇ ಇನ್ನ ಅವ್ರ ಪಕ್ಷದವರೇ ಬಂದು ನಮ್ಮ ಪಕ್ಷಕ್ಕೆ ಹಾಕ್ತೀವಿ ಅಂತ ಹೇಳಿ ಹೇಳಿದ್ರು ಕೂಡ ನಾವು ತಗೊಂತೀವಿ. ಒಂದಷ್ಟು ಜನ ಆಪ್ಸೆಟ್ ಆಗ್ತಾರೆ ಅಂತ BJP ಅವರು? ಇಲ್ಲ, ಇರ್ಬೋದು, BJP ಗೊತ್ತಿಲ್ಲ. ಬಟ್ ನಮ್ಗೆ ಅಭ್ಯರ್ಥಿಗಳಂತೂ ಗ್ಯಾರಂಟಿ ಗೆಲ್ತಾರೆ. ಪಕ್ಷೇತರೆಲ್ಲ ನಿಮ್ಮ ಜೊತೆಲೇ ಇದ್ದಾರೆ, ಯಾವ ಸಮಸ್ಯೆ? 100% ಜೊತೆ. ಇದಿಷ್ಟು ನಾಗೇಂದ್ರ ಅವರ ಮತ್ತು. ಸೊ ಎಲ್ಲರಿಗೂ ಇರೋದು ಈಗ ಕಾಂಗ್ರೆಸ್ನಿಂದ ಅಡ್ಡ ಮತದಾನ ಆಗತ್ತೆ ಅನ್ನುವಂಥ ಯಾರಿಗೂ ಕೂಡ ಮಾತುಗಳು ಬರ್ತಾ ಇಲ್ಲ. ಓನ್ಲಿ ಈಗ BJP ಕಡೆಯಿಂದ ಅಡ್ಡ ಮತದಾನ ಆಗಬಹುದು, JDS ಕಡೆಯಿಂದನೇ ಅಡ್ಡ ಮತದಾನ ಆಗಬಹುದು ಅಂತ ಇದೆ. ಬಟ್ ಯಾರೆಲ್ಲ ಅಡ್ಡ ಮತದಾನ ಮಾಡ್ತಾರೆ, ಆಮೇಲೆ ಅದು ಅಡ್ಡ ಮತದಾನ ಆದ ನಂತರ ಏಜೆಂಟ್ಗಳಿಗೆ ಗೊತ್ತಾಗೇ ಆಗುತ್ತೆ. ಅವರು ಸ್ಪೀಕರ್ ಅವರಿಗೆ ಹೇಳ್ತಾರೆ, ಉಚ್ಚಾಟನೆ ಮಾಡೋದವ್ರೆ ಮಾಡಿಸ್ತಾರೆ. ಸೊ ಇವೆಲ್ಲವೂ ಕೂಡ ನಡೆಯುತ್ತೆ. ನೋಡೋಣ ಈ ಬಾರಿ ಏನಿದೆ ಅಂತ ಹೇಳಿ. ತುಂಬ ಕುತೂಹಲ ಕೇಳಿಸಿದೆ ರಾಜ್ಯಸಭೆಯ ಚುನಾವಣೆ.